ಫ್ರೆಂಡ್ಶಿಪ್ ಅಲ್ಲಿ ಕುಡಿಯೋಣ ಬಾ ಅಂತಂದ್ರೆ ಏನೇ ಕೆಲಸ ಇದ್ರು ಬಿಟ್ಟು ಬರ್ತಾರೆ, ಅದೇ ಕೆಲಸ ಐತಂತಂದ್ರೆ ಯಾರು ಕೂಡ ಬರಲ್ಲ. ಆದ್ರೆ ನಮ್ಮ ಫ್ರೆಂಡ್ಶಿಪ್ ಆ ತರ ಇಲ್ಲ, ಎರಡೂ ಕೂಡ ಇರ್ತೈತೆ. ಬೆಳಗ್ಗೆಯಿಂದ ಕಷ್ಟ ಪಡ್ತೀರಿ, ಸಂಜೆ ಆದ್ಮೇಲೆ ಸ್ವಲ್ಪ ತಗೊಂತೀರಿ. ಸೆಂಟು ಟೈಮ್ ನೋಡಿ 7 ಗಂಟೆ ಆಯಿತು. ನಮ್ಮ ಅಧ್ಯಕ್ಷ ಕೂಡ ಟೀ ಎತ್ಕೊಂಡು ಕೂಡ ಬಂದಿದ್ರು. ಸೆಂಟು ಟೀ ಎಲ್ಲ ಕುಡ್ಕೊಂಡಿದ್ದಾದ್ಮೇಲೆ ಕಂಬಿ ಸುತ್ತಬೇಕಾಗಿತ್ತು. ಸುತ್ತೋ ಟೈಮಾಗ ಆಸನದಿಂದ ಈ ಹುಡುಗನ್ ಕೂಡ ಬಂದಿದ್ದು ನನ್ನ ಪುಲಿನ ಮಾತಾಡ್ಸಕ. ಸೆಂಟು ಕಂಬಿ ಎಲ್ಲ ಸುತ್ತಿದಾದ್ಮೇಲೆ ನಮ್ಮ ಪುಲಿ ಕತ್ತಕ್ಕೆ ತಗ್ಲಾಕೊಂಡು ಡ್ಯಾನ್ಸ್ ಕೂಡ ಆಡ್ಕೊಂಡ್ ಬರ್ತಾ ಇದ್ನೋ. ಟೈಮ್ ನೋಡಿದ್ರೆ 10 ಗಂಟೆ ಆಗಿತ್ತು. ಟಿಫನ್ ಕೂಡ ತರಿಸಿದ್ರು ನಮ್ಮ ಅಧ್ಯಕ್ಷರು. ನಾವೆಲ್ಲ ಹೊಟ್ಟೆ ತುಂಬಾ ಊಟ ಕೂಡ ತಿಂದ್ರೆ ಟಿಫನ್. ಅದೆಲ್ಲ ಆಗಿದ್ದಾದ್ಮೇಲೆ ಕಂಬಿ ಸುತ್ತಿರೋದು ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಅದಾಗಿದ್ದಾದ್ಮೇಲೆ ಗುಡುಗಳು ಕೂಡ ಕಿತ್ಕೊಂಡ್ ಬರ್ಬೇಕಾಗಿತ್ತು. ನಮ್ಮ ಪುಲಿ ಬಿಸಿಲಿಗೋಸ್ಕರ ಪಾಪ ಸೊಪ್ಪನ ತಲೆ ಮೇಲೆ ಹಾಕೊಂಡು ಗುಡುಗಳು ಕೂಡ ಕಿತ್ಕೊಂಡ್ ಬರ್ತಾ ಇದ್ರು. ನೀವು ಇದೇ ತರ ಪ್ಲಾನ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. 1 ಎಕರೆ ಬೈಲ್ಕ 1300 ಗೂಟ ಕೂಡ ಬಿದ್ದೈತೆ. ನಾನು ಈ ಕಡೆ ಹೊರಗೆ ಕೂಡ ಕಟ್ಕೊಂಬತ್ತಾ ಇದ್ದೆ. ಕೊಟ್ಟಿರೋ ಬೈಲು ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಸೆರೆಂಟು ಕಟ್ಟಿರೋದನ್ನ ಎತ್ಕೊಂಡೋಗಿ ಟ್ಯಾಕ್ಟ್ರಿ ಕೂಡ ಆಗ್ತಾ ಇದ್ರು. ನಾವು ಒಂದು ಟ್ಯಾಕ್ಟ್ರಿಗೆ ಎಷ್ಟು ಲೋಡ್ ತಿಂತೀರಪ್ಪ ಗೂಟ ಅಂತಂದ್ರೆ ಒಂದ್ ಸಲಿಕ 1500 1600 ಗೂಟ ಕೂಡ ತುಂಬ್ತೀರಿ. ಕರೆಕ್ಟ್ ಆಗಿ 10,000 ನಾರು ಕೂಡ ಹೋಗ್ತಾವನೆ. ಜಿಗ್ಜಾಕು ಕರೆಕ್ಟ್ ಆಗಿ 8 ತಿಂಗಳು ಕೂಡ ಹೋಯ್ತಂತೆ. ನಾರ್ ಹೆಸರು ಬಂದು ಇಂಟೀರಿಯರ್ ಕರೆಕ್ಟ್ ಆಗಿ 17 ಲಕ್ಷ ಕೂಡ ಬಂದೈತೆ. 17 ಲಕ್ಷದಾಗ 7 ಲಕ್ಷ ಖರ್ಚು ಕೂಡ ಹೋಯ್ತಂತೆ. 10 ಲಕ್ಷ ಕೂಡ ನಮ್ಮ ಅಧ್ಯಕ್ಷಕ ಸಿಕ್ತಂತೆ. ಸೆರೆ ಬಿಟ್ಟಿದೆ. ನಾವು ಕೂಡ ಗಿಡಗಳು ಕಿತ್ಕೊಂಬತ್ತಾ ಇದ್ರೆ ನಮ್ಮ ಜೊತೆಗೆ ನಮ್ಮ ಪುಲಿ ಕೂಡ ಕಿತ್ಕೊಂಬತ್ತಾ ಇದ್ನೋ. ಕಿತ್ತಿರೋ ಬೈಲು ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಸೆಮ್ಟ ಕಿತ್ತಿದ್ದೆಲ್ಲ ಆಗಿದ್ರೆ ಅದನ್ನ ಎತ್ಕೊಂಡೋಗಿ ಆಚೆ ಹಾಕ್ಬೇಕಾಗಿತ್ತಲ್ಲ. ಈ ಕಡೆ ಕೂಡ ಎತ್ಕೊಂಡು ಹೋಗ್ತಾ ಇದ್ರು, ಆ ಕಡೆ ಕೂಡ ಎತ್ಕೊಂಡ್ ಬರ್ತಾ ಇದ್ರೆ. ನಾವ್ ಎಷ್ಟು ಜನ ಹೋಗಿದ್ದಂತೆ ಕರೆಕ್ಟಾಗಿ 8 ಜನ ಕೂಡ ಹೋಗಿದ್ರೆ. ಕಿತ್ತಿರೋ ಬೈಲು ಎಲ್ಲ ಕ್ಲೀನ್ ಮಾಡಿರೋ ಬೈಲು ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಇಷ್ಟೆಲ್ಲ ಕಷ್ಟ ಬಿದ್ದಿದ್ಕ ನಮ್ಮ ಅಧ್ಯಕ್ಷ ನಮ್ಗೆ ಚಿಕನ್ ರೈಸ್ ಕೂಡ ಮಾಡಿಸಿದ್ರು. ಟೈಮ್ ನೋಡಿದ್ರೆ ರಾತ್ರಿ 10 ಗಂಟೆ ಆಗಿತ್ತು. ಚಳಿ ಕೂಡ ಆಗ್ತಾಯಿತ್ತು. ಅದಕ್ಕೆ ಏನಪ್ಪ ಮಾಡೋದಂದ್ರೆ ಬೆಂಕಿ ಕೂಡ ಹಾಕಿದ್ರೆ ಬೆಂಕಿ ಎಲ್ಲ ಕಾಯ್ಕೊಂಡು ಮನೆಗೆ ಬರ್ಕ ರಾತ್ರಿ 11:30 ಕೂಡ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ.